ಪ್ರೀತಿಯ ಸ್ನೇಹಿತರೆ, ನೋಡಿ ಕೋಸು ಸಾರು ಮಾಡ್ತಾ ಇದ್ದೀನಿ. ಕೋಸು ಅಂದರೆ ಎಲ್ಲರಿಗೂ ಮೂಗು ಮುರಿಯೋರೆ, ಅಯ್ಯೋ ತಿನ್ನೋಕ್ಕಾಗಲ್ಲಪ್ಪ ಅಂತ. ಆದರೆ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಒದಗಿಸುವಂತಹ 9 ಬಗೆಯ ಔಷಧಿಯ ಗುಣಗಳು ಈ ಎಲೆಕೋಸಿನಲ್ಲಿದೆ. ಇದರಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಇದೆ, ಆ್ಯಂಟಿ ಇನ್ಫ್ಲಮ್ಯಾಟರಿ ಇದೆ, ಮತ್ತು ವಿಟಮಿನ್ ಸಿ ಇದೆ, ನಮ್ಮ ಜೀರ್ಣಕ್ರಿಯೆಗೆ ಉತ್ತಮವಾಗುವಂತಹ ನಾರಿನ ಅಂಶ ಇದೆ, ಮತ್ತು ನಮ್ಮ ಹೃದಯ ಆರೋಗ್ಯಕರವಾಗಿರುತ್ತೆ ಇದರಿಂದ. ಮತ್ತು ಲೋಯರ್ ಬ್ಲಡ್ ಪ್ರೆಷರ್ ಇರೋರಿಗಂತೂ ತುಂಬ ಒಳ್ಳೆಯದು. ಬ್ಲಡ್ ಕೊಲೆಸ್ಟ್ರಾಲ್ ಅಂತೂ ತುಂಬ ಕಡಿಮೆ ಆಗುತ್ತೆ. ಹೆಚ್ಚಾಗಿ ವಿಟಮಿನ್ ಕೆ ಇದೆ. ಆಮೇಲೆ ಡಯಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದಂಥ ಒಂದು ಆಹಾರ ಈ ಕೋಸು, ಎಲೆಕೋಸು. ಇಂತಹ ಉತ್ತಮವಾದ ಆರೋಗ್ಯ ಗುಣಗಳಿರ್ತಕ್ಕಂಥ ಈ ಕೋಸನ್ನ ಸಾರು ಮಾಡಿ ತಿಂದರೆ ಹೇಗಿರುತ್ತೆ, ಪಲ್ಯ ಮಾಡಿ ತಿಂದರೆ ಹೇಗಿರುತ್ತೆ ಮಾಡ್ಕೋಬೋದಲ್ವ. ಆದರೆ ನಾವು ಅದನ್ನು ಮಾಡೋಕ್ಕೆ ಹೋಗಲ್ಲ. ಯಾರಿಗೂ ಕೋಸು ಅಥವಾ ಮೂಲಂಗಿ ಅಂದರೆ ಮೂಗು ಮುರಿತೀವಿ. ಅಂತಹ ಆರೋಗ್ಯಕರವಾದ ಈ ಒಂದು ಔಷಧಿ ಗುಣ ಇರತಕ್ಕಂಥ ಈ ತರಕಾರಿಯನ್ನು ಉಪಯೋಗಿಸಿ ನಾನಿವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ವಿ ಕೋಸಿನ ಹುಳಿ ಅನ್ನೋದನ್ನು ನಾನು ತೋರಿಸ್ತೀನಿ. ಎಲ್ಲೋ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಪ್ರೋತ್ಸಾಹ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಯಾಕೆ ತಡ, ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಜೈ ಗಣೇಶ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ನೆನ್ನೆ ವಾಕಿಂಗಿಂದ ಬರಬೇಕಾದ್ರೆ ಈ ಒಂದು ಕೋಸು ಉಂಡೆಯನ್ನು ತೊಗೊಂಬಂದೆ. ನಾನು ಬಹಳ ದಿನಗಳಾಗೋಗಿತ್ತು ಕೋಸು ಹುಳಿಯನ್ನು ನಮ್ಮ ಮನೆಯಲ್ಲಿ ಮಾಡಿ. ಇವತ್ತು ಈ ಕೋಸು ಹುಳಿ ಮಾಡಬೇಕು ಅಂತ ಇದನ್ನು ತಂದಿದ್ದೀನಿ. ಈಗ ಇದನ್ನು ಹೆಚ್ಚಿಕೊಂಡು ಮೊದಲಿಗೆ ತೊಳ್ಕೊತೀನಿ. ನಂತರ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಈ ಸಣ್ಣ ಪಾವಲ್ಲಿ 2 ಪಾವು ತೊಗರಿಬೇಳೆಯನ್ನು ನಾನೀಗ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ 2 ವಿಷಲ್ ತೊಗೊತೀನಿ. ಇದನ್ನು ಮಾತ್ರ ಕುಕ್ಕರಲ್ಲಿ ನಾವು ಯಾವಾಗಲೂ ಬೇಳೆ ಮಾತ್ರ ಬೇಯಿಸ್ಕೋಬೇಕು. ಕೋಸೆಲ್ಲ ಕುಕ್ಕರ್ಗೆ ಹಾಕಬಾರ್ದು, ಎಲ್ಲ ಬೆಂದು ಕದ್ರು ಹೋಗ್ಬಿಡುತ್ತೆ. ಅದನ್ನು ಹಾಗೆ ಬೇಯಿಸ್ಕೋಬೇಕು. ಈಗ ಇದನ್ನು 2 ಸೀಟಿ ತಗೊತೀನಿ. ನೋಡಿ ಸ್ನೇಹಿತರೆ, ರುಬ್ಬೋಕ್ಕೆ ಇಲ್ಲಿ ನಾನೇನು ಮಾಡಿದ್ದೀನಿ ಗೊತ್ತಾ, ಹೆಚ್ಚಿಗೆ ಏನೂ ತೊಗೊಂಡಿಲ್ಲ. ಈ ನನ್ನ ಮುಷ್ಟಿಯಲ್ಲಿ 1 ಮುಷ್ಟಿ ಹುರಿಗಡಲೆ ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ. 1 ಗೆಂಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಹುಳಿ ಟೊಮೆಟೊ ಹೆಚ್ಚಿಕೊಂಡಿದ್ದೀನಿ. ನೋಡಿ, ಈ ಹೋಳು ಕಾಯಿ ಸಂಪೂರ್ಣ ತುರ್ಕೊಂಡಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ಬಂದುಬಿಡ್ತೀನಿ. ಅಷ್ಟೇ ನಾನು ರುಬ್ಬಕ್ಕೆ ತೊಗೊಂಡಿರೋದು. ನಮ್ಮ ಮನೆಯಲ್ಲಿ ನಮ್ಮಮ್ಮ ಟೊಮೆಟೊ ಈರುಳ್ಳಿನೂ ಉಪಯೋಗಿಸ್ತಿರಲಿಲ್ಲ. ನಾನು ಇದೆರಡನ್ನೂ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಇದಿಷ್ಟನ್ನು ಬಂದುಬಿಡ್ತೀನಿ. ಪ್ರೀತಿಯ ಸ್ನೇಹಿತರೆ, ನಾನು ತರಕಾರಿಯನ್ನು ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಕೋಸನ್ನ ಈ ರೀತಿಯಾಗಿ ಹೆಚ್ಚಿಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹಸಿ ಕಡಲೆಕಾಯಿ ಬೀಜವನ್ನು ಸಹ ತಂದಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಹೆಚ್ಚಿ ತರಕಾರಿಯನ್ನು ಹಾಕ್ಕೊಂಡಿರ್ತಕ್ಕಂಥ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ಆದ್ದರಿಂದ ದಯಮಾಡಿ ಕ್ಷಮಿಸಿ. ನೋಡಿ, ಇದನ್ನು ಮಾಮೂಲಿ ಇದರಲ್ಲೇ ಬೇಯಿಸ್ಕೊಂಡಿರೋದು ತರಕಾರಿನ ಹಾಗೆ ಬೇಯಿಸ್ಕೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. 1-2 ಕುದಿ ಬಂದರೆ ಸಾಕು. ಕೋಸು ಎಲೆ ಅಲ್ವಾ, ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹಸಿ ಕಡಲೆಕಾಯಿ ಬೀಜನೂ ಸಹ ಬೆಂದ್ಕೊಂಡ್ಬಿಡುತ್ತೆ. ಒಗ್ಗರಣೆಗೆ ನಾನು ಕರಿಬೇವು ಉಪಯೋಗಿಸಲ್ಲ, ಈ ತರಕಾರಿ ಜೊತೆನೇ ಬೇಯಿಸ್ಕೊಂಡ್ಬಿಡ್ತೀನಿ. ಇದನ್ನು ವಿಡಿಯೋ ಮಾಡಿದ್ದೆ, ಬಟ್ ಅದೆಲ್ಲೋ ಸ್ಕಿಪ್ ಆಗೋಗಿದೆ. ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೀಗೆ. ಜೈ ಗಣೇಶ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ತರಕಾರಿ ಎಲ್ಲವೂ ಬೆಂದಿದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ನಲ್ಲ ಬೇಳೆ, ಅದನ್ನು ಸಹ ತೆಗೆದಿದ್ದೊಳಗಡೆ ಹಾಕ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿದ್ದೆ, ಎಲ್ಲ ಮಿಕ್ಸ್ ಆಗಿದೆ ಸಂಪೂರ್ಣವಾಗಿ ಬೇಳೆನೂ ಸಹ. ನಂತರ ಇಲ್ಲಿ ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಬಿಟ್ಕೊತೀನಿ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಹಾಕಿ ಬೆಲ್ಲ ಹಾಕಿ ಸ್ಟವ್ ಮೇಲೆ ಕುದಿಯೋಕ್ಕಿಡ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಕರಿಬೇವನ್ನು ಯಾವಾಗಲೂ ಹಿಂಗೆ ಕೋಸನ್ನ ಬೇಯಿಸ್ಬೇಕಾದ್ರೆ ಹಾಕ್ಕೊಂಬಿಟ್ರೆ ಅದ್ರ ಪರಿಮಳ ಬಿಡುತ್ತೆ. ನಾನು ಒಗ್ಗರಣೆಯಲ್ಲಿ ಕರಿಬೇವನ್ನು ಹಾಕೋಲ್ಲ ಈಗಲೇ, ಆಯ್ತಲ್ಲ. ಖಾರ, ಹುಳಿ, ಉಪ್ಪು, ಸಿಹಿ ಎಲ್ಲ ಹಾಕಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಸಾರನ್ನ ಸ್ಟವ್ ಮೇಲೆ ಇಟ್ಟು ಕುದಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ರುಚಿಕಟ್ಟಾಗಿ ಬಂದಿದೆ ಈ ಸಾರು. ಸ್ನೇಹಿತರೆ ನೋಡಿ, ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ, ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಬಿಸಿ ಆಗಲಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಇಂಗು ಇದಿಷ್ಟು ಹಾಕಿ ಒಗ್ಗರಣೆ ಹಾಕಿ ಸಾರಿಗೆ ಹಾಕ್ಬಿಟ್ಟು ನಂತರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು, ಜೀರಿಗೆ ಎಲ್ಲವನ್ನು ಹಾಕಿ ತುಪ್ಪದಲ್ಲಿ ಘಮಘಮಿಸುವ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ರುಚಿಕರವಾದ
ಕೋಸು ಬೇಳೆ ಹುಳಿ ರೆಡಿಯಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.